ಎಲ್ಲರೂ ಕೂಡ ಇಂಪಾರ್ಟೆಂಟೇ, ಅದಕ್ಕೆ ಆರ್ಡರ್ ಮಾಡಿರೋದು. ಕ್ಯಾಮ್ರಾ ಇಲ್ಲಿದೆ, ಬಟ್ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ಎಂತ ಪೆದ್ದಿ ನಾನು. ಎಕ್ಸ್ಪೆಷಲಿ ಮೈಸೂರಲ್ಲಿರೋರು, ಅದರಲ್ಲೂ ಈ ವಿಜಯನಗರ ಈ ಸೈಡ್, ನನಗೆ ಏನಂದ್ರೆ ಏನೂ ಕೂಡ ಏರಿಯಾ ನೇಮ್ಗಳು ನನಗೆ ಗೊತ್ತಿಲ್ಲ. ಬಟ್ ನಾನು ಇರೋದು ಮೈಸೂರು ಅನ್ನೋದು ಮಾತ್ರ ಗೊತ್ತು. ಸೊ ಹಲೋ, ಆರಾಮಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ಆರಾಮಿದ್ದೀನಿ. ಏನು ಸಡನ್ ಆಗಿ ಬ್ಲಾಗ್ ಸ್ಟಾರ್ಟ್ ಮಾಡಿದೆ ಅಂತಂದರೆ, ನೈಕಾ ಪಿಂಕ್ ಸೇಲ್ ನಡೀತಾ ಇತ್ತು. ಪಿಂಕ್ ಫ್ರೈಡೇ ಸೇಲ್ಸು ಅಪ್ ಟು 60% ಕೆಲವೊಂದು ಪ್ರಾಡಕ್ಟ್ಸ್ ಮೇಲೆ ಆಫ್ ಸಿಕ್ಕಿದೆ. ಆ್ಯಂಡ್ ನಾನು ಕೂಡ ಐಟಮ್ಸ್ನ ಆರ್ಡರ್ ಮಾಡಿದ್ದೆ. ಸೊ ಜಸ್ಟ್ ರಿಸೀವ್ ಮಾಡಿಕೊಂಡೆ. ಸೊ ಆ ಪ್ರಾಡಕ್ಟ್ಸ್ ಎಲ್ಲನೂ ಕೂಡ ನಿಮಗೆ ತೋರಿಸೋಣ, ರಿವ್ಯೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಈ ಸಲ ನಾನು ಎಲ್ಲ ಪ್ರಾಡಕ್ಟ್ಸು ಕೂಡ ಸ್ಕಿನ್ ಕೇರ್, ಬಾಡಿ ಕೇರ್ ಆ ಥರ ಐಟಮ್ಸ್ನೇ ಪ್ರಾಡಕ್ಟ್ಸ್ನ ಆರ್ಡರ್ ಮಾಡಿದ್ದೀನಿ. ಯಾಕೆಂದರೆ ನನಗೆ ಅವಶ್ಯಕತೆ ಇತ್ತು. ಆ ರೀಸನ್ನಿಂದ ನಾನು ಅದನ್ನೇ ಆರ್ಡರ್ ಮಾಡಿಕೊಂಡೆ. ಸದ್ಯಕ್ಕೆ ಈಗ ಓಪನ್ ಮಾಡಿ ಏನು ಅಂತ ಅಪ್ಡೇಟ್ ಕೊಡ್ತೀನಿ. ಅಲ್ಲಿ ಇಟ್ಟಿದ್ದೀನಿ, ಇವಾಗ ಎತ್ಕೊಬರ್ತೀನಿ. ವೆಯ್ಟ್, ಫಟಾಫಟ್ ಅಂತ ಅಪ್ಡೇಟ್ ಕೊಟ್ಬಿಡ್ತೀನಿ. ಯಾಕೆಂದರೆ ಇಲ್ಲಿ ಐ ಥಿಂಕ್ ಆಲ್ಮೋಸ್ಟ್ ಒಂದು ಮೋರ್ ದ್ಯಾನ್ 10 ಐಟಮ್ಸ್ ಇದೆ. ಒಂದು ಐಟಮ್ ಇನ್ನೂ ಬಂದಿಲ್ಲ. ಸೊ ಅಲ್ಲಿವರೆಗೂ ನಾನು ವೆಯ್ಟ್ ಮಾಡೋಕ್ಕಾಗಲ್ಲ ಒಂದು ಐಟಮ್ಸಿಗೋಸ್ಕರ. ಸೊ ರೆಗ್ಯುಲರಾಗಿ ನಿಮಗೂ ಕೂಡ ಆ್ಯಕ್ಟಿವ್ ಆಗಿರ್ಬೇಕಲ್ವ ನಾನು, ಅದಕ್ಕೋಸ್ಕರ ಇದೊಂದು ಅಪ್ಡೇಟ್ ಕೊಟ್ಬಿಡ್ತೀನಿ. ಆ್ಯಂಡ್ ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ, ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಯಾವ ಥರ ವಿಡಿಯೋಸ್ ಬೇಕು ಅಂತ ಅಪ್ಡೇಟ್ ಮಾಡಿ. ಆ್ಯಂಡ್ ನನಗೆ ನೆನಪಿದೆ, ನನ್ನ ಮದುವೆ ರಿಲೇಟೆಡ್ ಆಗಿ ಕಾಸ್ಟ್ಯೂಮ್ಸ್ ಆಗಿರ್ಬೋದು, ಜ್ಯುವೆಲ್ರಿ ಆಗಿರ್ಬೋದು, ಅದೆಲ್ಲನೂ ಕೂಡ ನಾನು ಇನ್ನೂ ಅಪ್ಡೇಟ್ ಮಾಡಿಲ್ಲ. ಯಾಕೆಂದರೆ ಮೈಸೂರಿಗೆ ಈಗ ಶಿಫ್ಟ್ ಆಗಿದ್ದೀನಿ. ಆ್ಯಂಡ್ ಸ್ಯಾರಿ, ಜ್ಯುವೆಲ್ರಿ ಎಲ್ಲನೂ ಕೂಡ ಇಲ್ಲಿಲ್ಲ, ಅತ್ತೆ ಮನೇಲಿದೆ. ಅದನ್ನ ಇಲ್ಲಿಗೆ ತಗೊಬಂದು ನಿಮ್ಗೆ ಅದ್ರದ್ದು ಕೂಡ ವಿಡಿಯೋ ಮಾಡಿ ತೋರಿಸ್ತೀನಿ. ಆ್ಯಂಡ್ ಇಷ್ಟು ಪ್ರಾಡಕ್ಟ್ಸ್ ಆ್ಯಂಡ್ ಇದಿಷ್ಟಕ್ಕೂ ನಾನು ಟೋಟಲಾಗಿ ಪೇ ಮಾಡಿದ್ದ ಅಮೌಂಟ್ ಬಂದು 5625 rupees. ಬಿಲ್ ಇದೆ. ಸೊ ಒಂದೊಂದಾಗಿ ಅಪ್ಡೇಟ್ ಕೊಟ್ಬಿಡ್ತೀನಿ. ಆ್ಯಂಡ್ ಫಸ್ಟ್ ಪ್ರಾಡಕ್ಟ್ ಮತ್ತೆ ಕ್ಲೀನ್ ಮಾಡೋಕ್ಕೆ ನನಗೆ ಹಿಂಸೆ ಆಗುತ್ತೆ. ಸೊ ನೀಟಾಗಿ ಹಾಗೆ ಅಪ್ಡೇಟ್ ಕೊಟ್ಬಿಟ್ಟು ಹಾಗೆ ಹೇಳ್ಬಿಡ್ತೀನಿ. ಫಸ್ಟ್ ಬಂದು ಬಾಡಿ ವೈಸ್ದು ಅಂಡರ್ ಆಲ್ ರೋಲ್ ಆನ್ಸ್. ಇದು ನಂದು 3rd ಬಾಟಲ್ ಟೋಟಲ್ ಆಗಿ ನಾನು ಯೂಸ್ ಮಾಡಿರೋದು. ಒಂದು ಬಾಟಲ್ ಕಂಪ್ಲೀಟಾಗಿ ಖಾಲಿ ಆಗಿದೆ, ಇನ್ನೂ ಒಂದು ಬಾಟಲ್ ಜಸ್ಟ್ ಒಂದು 10 ml ಏನೋ ಇದೆ ಅನಿಸುತ್ತೆ. ಅದು ಬಂದು ಅತ್ತೆ ಮನೇಲಿ ಇಟ್ಟಿದ್ದೀನಿ, ಅಲ್ಲಿಗೆ ಹೋದಾಗ ಬೇಕಾಗುತ್ತೆ ಅಂದ್ಬಿಟ್ಟು. ಈ ಮನೇಲಿ ಇರಲಿಲ್ಲ, ಸೊ ಅದಕ್ಕೇನೆ ಇಲ್ಲಿಗೆ ಬೇಕಲ್ಲ, ಅವಶ್ಯಕತೆ ಇದೆ ಅಂದ್ಬಿಟ್ಟು ಇದನ್ನ ಆರ್ಡರ್ ಮಾಡಿಕೊಂಡೆ. ಇದು AHA BHA ಇರೋದ್ರಿಂದ ಅಂಡರ್ ಆರ್ಮ್ ಡಾರ್ಕ್ಸ್ ಆಗಲ್ಲ, ತುಂಬ ಹೈಡ್ರೇಟಿಂಗ್ ಆಗಿದೆ. ಸೊ ನಾನು ಇದು ರಿವ್ಯೂ ಕೊಡ್ತಾ ಇರೋದು ನಾನು ಯೂಸ್ ಮಾಡಿರೋದ್ರಿಂದ, ಅದರ್ವೈಸ್ ನಾನು ಯಾವುದೇ ರೀತಿ ರಿವ್ಯೂ ಕೊಡ್ತಾ ಇರಲಿಲ್ಲ. ಸೊ ಫಸ್ಟ್ ಪ್ರಾಡಕ್ಟ್ ಬಾಡಿ ವೈಸ್. ಆ್ಯಂಡ್ ಇದ್ರ ಕಾಸ್ಟ್ ಬಂದು 349 rupees ಇದೆ MRP. ಬಟ್ ನನಗಿದು ಇನ್ನೂ ಕಮ್ಮಿಗೆ ಸಿಕ್ಕಿದೆ. ಅದೇ ಫೋನಲ್ಲಿ ನಾನು ವಿಡಿಯೋ ಮಾಡ್ತಾ ಇರೋದ್ರಿಂದ ಕಾಸ್ಟ್ ಎಷ್ಟು ಕೊಟ್ಟಿದ್ದೀನಿ ಅಂತ ನಂಗೆ ಗೊತ್ತಿಲ್ಲ. ಬಟ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ನಿಮ್ಗೆ ಅಪ್ಡೇಟ್ ಕೊಟ್ಟಿರ್ತೀನಿ. ಆ್ಯಂಡ್ ನೆಕ್ಸ್ಟ್ ಒನ್ ಬಂದು ಪ್ಲಮ್ ಅವ್ರದ್ದು ಕಾಜಲ್. ನನ್ನ ಹತ್ರ ಈ ಬ್ರ್ಯಾಂಡ್ದು ಇರಲಿಲ್ಲ, ಸೊ ಅದಕ್ಕೆ ಇರಲಿ ಅಂತ ಅಂದ್ಬಿಟ್ಟು ನಾನು ಹೇಳಬೇಕು ಅಂದರೆ ಕಾಜಲ್ ಯೂಸ್ ಮಾಡಲ್ಲ. ಬಿಕಾಸ್ ನನಗೆ ಅದು ಕಣ್ಣು ಮೊದಲೇ ಚಿಕ್ಕ ಇರೋದ್ರಿಂದ ಇದು ಯೂಸ್ ಮಾಡಿದಾಗ ಇನ್ನೂ ಚಿಕ್ಕ ಆಗುತ್ತೆ. ಸೊ ಜಸ್ಟ್ ನಾನು ಮಸ್ಕಾರದಲ್ಲೇ ಯೂಸ್ ಮಾಡ್ಕೋತಿದ್ದೆ. ಇರಲಿ ಎಮರ್ಜೆನ್ಸಿಗೆ ಅಂದ್ಬಿಟ್ಟು ಆರ್ಡರ್ ಮಾಡ್ಕೊಂಡಿದ್ದೀನಿ. ಅಟ್ಲೀಸ್ಟ್ ನನ್ನ ಬ್ರೈಡ್ಸಿಗಾದರೂ ಯೂಸ್ ಆಗುತ್ತೆ ಅಂದ್ಬಿಟ್ಟು. ಸೊ ಆಲ್ಮೋಸ್ಟ್ ನಾನು ಕಾಜಲ್ನ ಪ್ರಿಫರ್ ಮಾಡೋದಕ್ಕಿಂತ ಲೈಕ್ ಐ ಶ್ಯಾಡೋದಲ್ಲೇ ಕೆಲಸ ಮುಗಿಸ್ಬಿಡ್ತಿದ್ದೆ, ಬಿಕಾಸ್ ಅದು ತುಂಬ ಚೆಂದ ಇರುತ್ತೆ ಅಂತ. ಸೊ ಇದು ಈ ರೀತಿ ಇದೆ. ಇದು ಸೆಕೆಂಡ್ ಪ್ರಾಡಕ್ಟ್. ಆ್ಯಂಡ್ ಇದಕ್ಕೆ ಶಾರ್ಪ್ನರ್ ಕೂಡ ಕೊಟ್ಟಿದ್ದಾರೆ. ಚೆನ್ನಾಗಿದೆ, ನಾನು ಯೂಸ್ ಮಾಡಿದ್ದೀನಿ, ಬಟ್ ನನ್ನ ಕಿಟ್ಟಲ್ಲಿ ಇರಲಿಲ್ಲ, ಸೊ ಅದಕ್ಕೆ ಪರ್ಚೇಸ್ ಮಾಡಿದ್ದೀನಿ. ಸನ್ಸ್ಕ್ರೀನ್ ಅನಿಸುತ್ತೆ ನೋಡೋ. ಇದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಪ್ರಾಡಕ್ಟ್. ಏನಂತಂದರೆ ಡಾರ್ಕ್ ಸ್ಪಾಟ್ ಕರೆಕ್ಟಿಂಗ್ ಲೋ ಸಿರಮ್. ಪ್ರೊನೌನ್ಸಿಯೇಷನ್ ಹೇಗೆ ಅಂತ ನನಗೆ ಗೊತ್ತಿಲ್ಲ. AXISHY. ಸೊ ಇದು ನನಗೆ ಬೇಕಿತ್ತು, ಅವಶ್ಯಕತೆ ಇತ್ತು. ಸೊ ನನ್ನ ಈವ್ನಿಂಗ್ ನೈಟ್ ಸ್ಕಿನ್ ಕೇರ್ ರೊಟೀನಲ್ಲಿ ಆ್ಯಡ್ ಮಾಡೋಣ ಇದನ್ನು ಅಂದ್ಬಿಟ್ಟು. ಏಕೆಂದರೆ ನನಗೆ ಡಾರ್ಕ್ ಸ್ಪಾಟ್ಸ್ ಯಾವುದೇ ರೀತಿ ಇಲ್ಲ, ಬಟ್ ಸ್ಟಿಲ್
ಪಿಂಪಲ್ಸ್ ಆದಾಗ ನನಗೆ ಇದು ಯೂಸ್ ಆಗುತ್ತೆ. ಸೊ ಆ ರೀಸನ್ನಿಂದ ಈ ಪ್ರಾಡಕ್ಟ್ನ ತೊಗೊಂಡಿದ್ದೀನಿ. ಇದು ನನ್ನ ಕಿಟ್ಗೆ ಹೊಸ ಪ್ರಾಡಕ್ಟ್. ನಾನು ಇದನ್ನು ಯೂಸ್ ಮಾಡಿಲ್ಲ, ಇವಾಗ ಯೂಸ್ ಮಾಡಿ ಅಪ್ಡೇಟ್ ಕೊಡ್ತೀನಿ. ಆ್ಯಂಡ್ ಇದರ ಕಾಸ್ಟ್ ಬಂದು ನೆನಪಿಲ್ಲ ನನಗೆ, ಬಟ್ 500 ರೂಪಾಯಿಗಿನ್ನ ಜಾಸ್ತಿ. ಆಫರಲ್ಲಿ ನನಗೆ ಒಂದು 1300 ಚಿಲ್ಲರೆಗೇನೋ ಸಿಕ್ಕಿರಬಹುದು. ಅಪ್ಡೇಟ್ ಕೊಡ್ತೀನಿ. ಸನ್ಸ್ಕ್ರೀನ್ ಇದು ಕೂಡ ನಾನು ಯೂಸ್ ಮಾಡಿಲ್ಲ. ನನಗೆ ಎಲ್ಲ ರೀತಿ ಸನ್ಸ್ಕ್ರೀನು ಕೂಡ ಯೂಸ್ ಮಾಡೋದು. ನನಗೆ ಸನ್ಸ್ಕ್ರೀನ್ ಕ್ರೇಜ್ ಜಾಸ್ತಿ ಇದೆ, ನಾನು ತುಂಬ ಯೂಸ್ ಮಾಡ್ತೀನಿ. ಸೊ ಇದು ಒಂದು ಹೊಸದು. ಸೊ ಚೆಕ್ ಮಾಡೋಣ ಅಂತ ಅಂದ್ಬಿಟ್ಟು ಇದನ್ನು ತೊಗೊಂಡಿದ್ದೀನಿ. ಆ್ಯಂಡ್ ಇದರ ಕಾಸ್ಟ್ ಬಂದು 499 ರುಪೀಸ್. ನನಗೆ ಆಲ್ಮೋಸ್ಟ್ ಒಂದು 350 ಸಮಥಿಂಗಲ್ಲಿ ಸಿಕ್ಕಿರುತ್ತೆ. ಇದು ಐ ಥಿಂಕ್ ಫ್ರೀ ಬಂದಿರೋದು ನನಗೆ. ಇದು ನಾನು ಆರ್ಡರ್ ಮಾಡಿರಲಿಲ್ಲ. ಇದು ಬಂದು ಫ್ರೀ ಪ್ರಾಡಕ್ಟ್, ಹೈಲುರಾನಿಕ್ ಆ್ಯಸಿಡ್ ಫೇಸ್ ಸಿರಮ್. ಇದು ಫ್ರೀ ಪ್ರಾಡಕ್ಟು, ಬಟ್ ಯೂಸ್ ಮಾಡ್ತೀನಿ ನಾನು. ಬಟ್ ಹೈಲುರಾನಿಕ್ ಆ್ಯಸಿಡ್ ನಾನು ಈ ಪ್ರಾಡಕ್ಟು ಈ ಕಂಪ್ನಿದು ಯೂಸ್ ಮಾಡಿಲ್ಲ, ಡರ್ಮಾಕೋದ್ ಯೂಸ್ ಮಾಡಿದ್ದೀನಿ. ಸೊ ಇದು ಹೊಸದು. ಲೆಟ್ಸ್ ಸಿ, ಇದನ್ನು ಕೂಡ ಯೂಸ್ ಮಾಡಿ ರಿವ್ಯೂ ಕೊಡ್ತೀನಿ. ನನ್ನ ಎಲ್ಲ ಶಾರ್ಟ್ಸ್ ವಿಡಿಯೋಸಲ್ಲಿ ನಾನು ಈ ಪ್ರಾಡಕ್ಟ್ಸ್ನ ರಿವ್ಯೂ ಕೊಡ್ತೀನಿ ಯೂಸ್ ಮಾಡಿ. ಇಟ್ಸ್ ಟೇಕ್ ಟೈಮ್ ಅಷ್ಟೇ. ಆ್ಯಂಡ್ ಯಾರಿಗೆಲ್ಲ ಬ್ರೈಡಲ್ ವರ್ಕ್ಸ್ ಬೇಕು ಪ್ಲೀಸ್ ಕಾಂಟ್ಯಾಕ್ಟ್ ಮಾಡಿ. ಆ್ಯಂಡ್ ಮೈಸೂರಲ್ಲಿರೋರು, ಎಕ್ಸ್ಪೆಷಲಿ ಮೈಸೂರಲ್ಲಿರೋರು, ಅದರಲ್ಲೂ ಈ ವಿಜಯನಗರ ಈ ಸೈಡ್, ನನಗೆ ಏನಂದ್ರೆ ಏನೂ ಕೂಡ ಏರಿಯಾ ನೇಮ್ಗಳು ನನಗೆ ಗೊತ್ತಿಲ್ಲ, ಬಟ್ ನನಗಿರೋದು ಮೈಸೂರು ಅನ್ನೋದು ಮಾತ್ರ ಗೊತ್ತು. ಸೊ ನೀವು ಮೇಕಪ್ ರಿಕ್ವೈರ್ಮೆಂಟ್ ಏನೇ ಇದ್ರು, ಮೇಕಪ್, ಸ್ಯಾರಿ, ಡ್ರಾಪಿಂಗ್, ಹೇರ್ ಸ್ಟೈಲ್ ಪ್ರತಿಯೊಂದು ಕೂಡ ಮಾಡ್ಕೊಡ್ತೀನಿ. ಆ್ಯಂಡ್ ನೀವು ಮೈಸೂರಲ್ಲಿದ್ದರೆ ಪ್ಲೀಸ್ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ, ಅಚ್ಚುಕಟ್ಟಾಗಿ ನಿಮಗೆ ಮೇಕಪ್ನ ಮಾಡಿ ಕೊಡ್ತೀನಿ. ಹೊಸ ಪ್ರಾಡಕ್ಟ್ ನನ್ನ ಕಿಟ್ಗೆ, ಲೈಕ್ ಇದು ಬಂದು ಈ ಕೆಮಿಸ್ಟ್ ಅಟ್ ಪ್ಲೇ, ಇದ್ರದ್ದು ನೀವು ಕೇಳಿರ್ತೀರ, ತುಂಬ ಚೆನ್ನಾಗಿ ರಿವ್ಯೂ ಇತ್ತು ಇದು. ಸೊ ಇದು ಇರಲಿ ಅಂದ್ಬಿಟ್ಟು ತಗೊಂಡೆ. ಆಲ್ಮೋಸ್ಟ್ ಒಂದು ಕಿಟ್ಟಲ್ಲಿ ಇಟ್ಟಿರ್ತೀನಿ, ಒಂದು ಮನೇಲಿ ಇಟ್ಟಿರ್ತೀನಿ. ಸೊ 5% AHA ಇರೋದ್ರಿಂದ ಇದೂ ಚೆನ್ನಾಗಿದೆ ಅಂತ ರಿವ್ಯೂ ನೋಡಿ ತಗೊಂಡಿದ್ದೀನಿ. ಸೊ ನಿಮಗೂ ಬೇಕು ಅಂತ ಅಂದರೆ ಕ್ಯಾಮ್ರಾ ಇಲ್ಲಿದೆ, ಬಟ್ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ಎಂಥ ಪೆದ್ದಿ ನಾನು, ಅಡುಗೆಗೆ ಇಟ್ಟು ಬಂದಿದ್ದೀನಿ, ಅದು ವಿಷನ್ ಕೂಗ್ಬಿಡುತ್ತೆ ಅನ್ನೋ ಭಯಕ್ಕೆ ನಾನು ತರ ಅಂತ ಬಂದು ಕೂತಿದ್ದೀನಿ. ಸೊ ಇದ್ರ ಬಗ್ಗೆ ನಾನು ಹೇಳಂಗೆ ಇಲ್ಲ. ಅಕ್ವಾಲಾಜಿಕಾ ಇದು ನಂದು ಐ ಥಿಂಕ್ 3rd ಪ್ಯಾಕೇಜ್ ಅನಿಸುತ್ತೆ. ಇದು ನಾನು ಯೂಸ್ ಮಾಡಿರೋದು ಒಂದಲ್ಲೇ ಇದೆ. ಸೊ ಇದಂತೂ ತುಂಬ ಅಂದರೆ ತುಂಬ ಸಖತ್ತಾಗಿದೆ ಗೈಸ್. ನಾನು ಎಷ್ಟು ಹೇಳಬೇಕು ಅಂತಂದರೆ ಇದ್ರ ಬಗ್ಗೆ ಮತ್ತು ಡರ್ಮಾಕೋ ಬಗ್ಗೆ. ನನ್ನ ಸ್ಕಿನ್ನು ಈ ರೀತಿ ಇರೋದಕ್ಕೆ ರೀಸನ್ ಡರ್ಮಾಕೋ ಪ್ರಾಡಕ್ಟ್ಸ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸೊ ನನ್ನ ಸ್ಕಿನ್ ಕೇರ್ನ ನಾನು ಬೇರೆ ಬ್ಲಾಗಲ್ಲಿ ಹೇಳ್ತೀನಿ. ಬಟ್ ಇದು ಯಾರಿಗಾದ್ರೂ ಸನ್ಸ್ಕ್ರೀನ್ ಅವಶ್ಯಕತೆ ಇದೆ ಅಂತಂದರೆ ಪ್ಲೀಸ್ ಏನೂ ಯೋಚನೆ ಮಾಡಬೇಡಿ, ಇದನ್ನು ನೀವು ತಗೊಳ್ಳಿ. ಏಕೆಂದರೆ ತುಂಬ ಅಂದರೆ ತುಂಬ ಸಖತ್ತಾಗಿದೆ. ಓಕೆ, ಇದು ಫ್ರೀ ಬಂದಿದೆ. ಬಾಡಿ ಸ್ಕ್ರಬ್ ಇದು ಬಂದು ರೋಲಾನಿಗೆ ಫ್ರೀ ಬಂದಿದೆ. ಸೊ ನೋಡೋಣ, ಯೂಸ್ ಮಾಡ್ತೀನಿ. ಕಾಲ್ ಬರ್ತಿದೆ, ಕಮ್ ಬ್ಯಾಕ್. ಸೊ ವ್ಯಾಸ್ಲಿನ್ ಇದು ನನಗೆ ಹ್ಯಾಂಡ್ಸಿಗೆ ಯೂಸ್ ಮಾಡ್ತೀನಿ ಹೇಳಬೇಕು ಅಂತಂದರೆ. 649 ರುಪೀಸ್, 600 ml. 649 ರುಪೀಸ್, 600 ml ಇದೆ. ಇದು ತುಂಬ ಅಂದರೆ ತುಂಬ ಡ್ರೈ ಸ್ಕಿನ್, ಹೇಳೋಕ್ಕಾಗದೇ ಇರೋಷ್ಟು ಡ್ರೈ ಸ್ಕಿನ್ ನನಗೆ. ಅದರಲ್ಲೂ ಕಾಲಲ್ಲಂತೂ ತುಂಬಾ ಡ್ರೈ ಸ್ಕಿನ್ ಇದೆ. ಬಟ್ ಅದಕ್ಕೆ ಡಾಕ್ಟರ್ ಕೊಟ್ಟಿರೋದನ್ನ ಯೂಸ್ ಮಾಡ್ತೀನಿ. ಹ್ಯಾಂಡ್ಸಿಗೆ ನಾನು ಇದನ್ನು ಯೂಸ್ ಮಾಡ್ತೀನಿ. ಸೊ ಇದೊಂದು. ದೆನ್ ಹಿಮಾಲಯ ಫೇಸ್ ವಾಶ್. ನೀವು ಏನಾದರೂ ಹೇಳಿ, ಯಾರಿಗೆ ಏನೇ ಕೊಟ್ಟರು ಅಷ್ಟೇ, ನನಗೆ ತಿಳಿದಂಗೆ ನಮ್ಮಮ್ಮ ಅವಾಗೆಲ್ಲ ಯಾವ ಕ್ರೀಮ್ ಸೋಪ್ ಯೂಸ್ ಮಾಡ್ತಾರೋ ನನಗೆ ಗೊತ್ತಿಲ್ಲ. ಬಟ್ ನನಗೆ ಬುದ್ಧಿ ಬಂದಾಗಲಿಂದ ಮೈಸೂರು ಸ್ಯಾಂಡಲ್ಸ್ನೇ ಯೂಸ್ ಮಾಡ್ತಾ ಇದ್ದಿದ್ದು. ಅಂಟಿಲ್ ಅನ್ಲೆಸ್ ನಾನು ಕಾಲೇಜ್ ಮುಗಿಸಿ ಜಾಬ್ ಅಂತ ಹೋಗೋವರೆಗೂ ಕೂಡ ಮೈಸೂರು ಸ್ಯಾಂಡಲ್ಲೇನೆ ಯೂಸ್ ಮಾಡಿರೋದು ನಾನು ಸೋಪ್ಸ್ನ, ಫೇಸ್ಗೂ ಕೂಡ. ದೆನ್ ಕಾಲೇಜ್ ಎಲ್ಲ ಮುಗಿಸಿ ವರ್ಕ್ ಅಂತ ಸ್ಟಾರ್ಟ್ ಆಗಿ ಅದರಲ್ಲೂ ನನಗೆ ಒಂದು ಆಕ್ಸಿಡೆಂಟ್ ಕೂಡ ಆಗಿತ್ತು. ಅದಾದ ಮೇಲೆ ನಾನು ಸ್ವಲ್ಪ ಸ್ಕಿನ್ ಕೇರ್ ಬಗ್ಗೆ, ನನ್ನ ಫೇಸ್ ಬಗ್ಗೆ ಕಾಳಜಿ ವಹಿಸೋದಕ್ಕೆ ಸ್ಟಾರ್ಟ್ ಮಾಡಿದ್ದು. ಅವಾಗಿಂದ ನಾನು ಈ ಪ್ರಾಡಕ್ಟ್ನ ಯೂಸ್ ಮಾಡ್ತಾ ಇದ್ದೀನಿ. ಮೋರ್ ದ್ಯಾನ್ 5 years ಅಂತ ಹೇಳಿದ್ರು ತಪ್ಪಾಗಲ್ಲ. ಇದೊಂದೇ ನನ್ನ ಫೇಸಿಗೆ ಸೆಟ್ ಆಗಿರೋದು. ಆ್ಯಂಡ್ ಯಾರು ಏನೇ ಬಡ್ಕೊಂಡು ಎಷ್ಟು ಸಾವಿರದ್ದು ಯೂಸ್ ಮಾಡಿದ್ರು, ನಾನು ಟ್ರೈ ಮಾಡಬೇಕು ಅಂತ ಎಲ್ಲೋ ಒಂದು ಕಡೆ ಅನಿಸಿದ್ರು ಕೂಡ ನಾನು ಯೂಸ್ ಮಾಡೋದಿದೆ. ಆ್ಯಂಡ್ ಇನ್ನೂ ಒಂದು ಇದಿದೆ, ಲೈಕ್ ಬಾಯಿಗೆ ಬರ್ತಾ ಇಲ್ಲ ನನಗೆ, ಅದು ಕೂಡ ಇದೇ ಕಲರ್ ಇದೆ, ನೆನಪಾಗ್ತಾ ಇಲ್ಲ, ಹೇಳ್ತೀನಿ ನಿಮಗೆ ನೆನಪಾದಾಗ.
ಸೊ ಇದು ಬಂದು ಹಿಮಾಲಯ ಪ್ಯೂರಿಫೈ ನೀಮ್ ಫೇಸ್ ವಾಶ್. ಇದು ಎರಡು ಕೂಡ 400 ml. ಇದು ಕಾಸ್ಟ್ ಬಂದು 599 rupees ಇದೆ. ವಿಶಾಲ್ ಮಾರ್ಟಲ್ಲೂ ಕೂಡ ನಾನು ಚೆಕ್ ಮಾಡಿದೆ, 599 rupees ಇತ್ತು. ಬೇಡ ಅಂದ್ಬಿಟ್ಟು ಸುಮ್ಮನೆ ಬಂದ್ಬಿಟ್ಟಿದ್ದೆ. ನಾನು ಯಾವಾಗಲೂ ಸ್ಟಾಕ್ ಇಟ್ಟಿರ್ತೀನಿ ಇದನ್ನ. ಸೊ ಆಫರಲ್ಲಿ ಇದು 600 rupeesಗೆ ಎರಡೇನೋ ಇತ್ತು ಅನ್ಸುತ್ತೆ. ಸೊ ಅದಕ್ಕೇನೆ ಇರಲಿ ಇದೆ ನೋಡಿ ನೋಡ್ಕೊಂಡೆ. ಆ್ಯಂಡ್ ಇದು ಮೋರ್ ದೆನ್ ನನಗೆ 3 months ಬರುತ್ತೆ, ಮೋರ್ ದೆನ್ 3 months. ಸೊ ವರ್ತ್ ಬೈ. ಪ್ಲಮ್ ಅವ್ರದ್ದು ಇದೊಂದು ಬಾಡಿ ಲೋಷನ್ ವೆನಿಲಾ. ಆ್ಯಂಡ್ ಇದು ಕೂಡ ಸೆಕೆಂಡ್ ಪ್ರಾಡಕ್ಟ್, ನಂದು ಸೆಕೆಂಡ್ ಟೈಮ್ ಯೂಸ್ ಮಾಡ್ತಾ ಇರೋವಂಥದ್ದು. ಇದು ಕೂಡ 400 ml ಇದೆ. ಆ್ಯಂಡ್ ಇದ್ರ ಕಾಸ್ಟ್ ಬಂದು 475 rupees ಇದೆ. ನನಗೊಂದು 370 ಸಮಥಿಂಗ್, 100 rupees ಆಫ್ ಅಂತೂ ಸಿಕ್ಕಿರುತ್ತೆ. ಸೊ ಇದು ಕೂಡ ಸಖತ್ತಾಗಿದೆ. ಆ್ಯಂಡ್ ಇದ್ರದ್ದು ಆಯಿಲ್ ಕೂಡ ಬರುತ್ತೆ, ಅದನ್ನು ಇನ್ನೂ ಸಖತ್ತಾಗಿದೆ. ಇದನ್ನ ಯೂಸ್ ಮಾಡಿ ಅದ್ರ ಮೇಲ್ಗಡೆ ಆಯಿಲ್ ಅಪ್ಲೈ ಮಾಡೋದು ನಿಮ್ಗೆ ಹೆಂಗ್ ಕಂಫರ್ಟಬಲ್ ಆಗುತ್ತೆ. ಇಲ್ಲ ಆಯಿಲ್ ಅಪ್ಲೈ ಮಾಡಿ ಇದನ್ನ ಯೂಸ್ ಮಾಡ್ತೀರಾ, ಅದು ಯುವರ್ ವಿಶ್. ಬಟ್ ಸಖತ್ತಾಗಿದೆ ಇದು, ಮಸ್ತ್. ಆ್ಯಂಡ್ ಆಲ್ಸೋ ಸ್ಮೆಲ್ ಕೂಡ ಮಸ್ತಾಗಿದೆ. ಸಿ ನೀವೇ ನೋಡ್ಬೋದು, ನಾನು ಕ್ಲೋಸ್ ಅಪ್ ಅಲ್ಲಿ ತೋರಿಸ್ತೀನಿ, ನಿಮ್ಗೆ ಕಾಣಿಸುತ್ತೆ ಇಲ್ವೋ ನಂಗೆ ಗೊತ್ತಿಲ್ಲ. ತುಂಬಾ ಅಂದ್ರೆ ತುಂಬಾ ಡ್ರೈ ಸ್ಕಿನ್ ನನಗೆ. ಸೊ ಆಯಿಲ್ ಕಂಟೆಂಟ್ ಇರುವಂತ ಕ್ರೀಮ್ಸ್ನ ಜಾಸ್ತಿ ಯೂಸ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಇದೆರಡು ಶೀಟ್, ಮಾಸ್ಕ್ ಶೀಟ್, ಟೋನಿ ಮೋಲಿ. ನನ್ನ ಈ ಗ್ಲಾಸಿ ಸ್ಕಿನ್ ಟೈಪಿಗೆ ಆ್ಯಡ್ ಆಗಿರುವಂಥದ್ದು. ಲೈಕ್ ನನ್ನ ಪ್ರಕಾರ ಈ 1 year ಅಲ್ಲಿ ತುಂಬಾನೇ ಚೇಂಜ್ ಆಗಿದೆ ನನ್ನ ಸ್ಕಿನ್ನು. ಇದ್ರದ್ದು ಟೋನಿ ಮೋಲಿದು ಟೋನರ್ ಇದೆ, ಮಸ್ತಾಗಿದೆ ಮಾತ್ರ ಅದು. ಸೊ ಇದೆರಡು ಮಾರ್ಕ್ ಶೀಟ್ನ ಆರ್ಡರ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಅಪ್ಕಮಿಂಗ್ ನಿಮಗೆ ಸ್ಕಿನ್ ಕೇರ್ ತೋರಿಸ್ಬೇಕಲ್ಲ, ಅದಕ್ಕೋಸ್ಕರ. ಇದಂತೂ ಲೈಕ್ ಎಲ್ಲರೂ ಕೂಡ ಇಂಪಾರ್ಟೆಂಟೇ, ಅದಕ್ಕೆ ಆರ್ಡರ್ ಮಾಡಿರೋದು. ಸೊ ಬಟ್ ಸ್ಟಿಲ್ ಇದು ರೈಸ್ ಸೆರಮೈಡು. ನಾನು ಇದನ್ನ ಯೂಸ್ ಮಾಡಿಲ್ಲ. ನನ್ನ ಸ್ಕಿನ್ಗೆ ಏನು ಚೇಂಜಸ್ ಕೊಡುತ್ತೆ ಅಂತ ನೋಡೋದ ಹೇಳ್ತೀನಿ ನಿಮಗೆ. ಮಾಯಶ್ಚರೈಸಿಂಗ್ ಟೋನರ್ ಲೋಷನ್ ಟಾನಿಕ್ ಹೈಡ್ರೇಟ್ ಅಂತ ಕೊಟ್ಟಿದ್ದಾರೆ. ಇದನ್ನ ತುಂಬಾ ರೀಲ್ಸ್ ಅಲ್ಲಿ ಕೂಡ ನಾನು ನೋಡಿದ್ದೀನಿ, ತುಂಬಾ ಜನ ಯೂಸ್ ಮಾಡಿರೋದು. ಸೊ ಈ ತರ ಪ್ರಾಡಕ್ಟ್ಸ್ ನಾನು ಯೂಸ್ ಮಾಡ್ತೀನಿ ಸ್ಕಿನ್ ಕೇರ್ಗೆ, ನನಗೆ ಇಷ್ಟ ಆಗುತ್ತೆ. ಟೋನಿ ಮೋಲಿದ್ ಇಷ್ಟ ಆಗಿತ್ತು, ಸೊ ಇದನ್ನು ಟ್ರೈ ಮಾಡೋಣ ಅಂದ್ಬಿಟ್ಟು. ಅದು ಖಾಲಿ ಆಗ್ತಾ ಬಂತು, ಇನ್ನೊಂದು ಮಂತ್ ಆಗುತ್ತೆ. ಅದ್ರ ಮಧ್ಯೆ ಇದನ್ನು ಟ್ರೈ ಮಾಡೋಣ ಅಂದ್ಬಿಟ್ಟು ಇದನ್ನು ಆರ್ಡರ್ ಮಾಡ್ಕೊಂಡೆ. ಇದು 150 ml. ಇದು ಕೂಡ ಮೋರ್ ದನ್ 1000 rupees ಇದೆ. ಮೋರ್ ದನ್ 1000 ಇಲ್ಲ, 900 rupees ಏನೋ ಇದೆ. ಇದು ನನಗೆ ಎಷ್ಟಕ್ಕೆ ಸಿಕ್ಕಿದೆ ಅಪ್ಡೇಟ್ ಕೊಡ್ತೀನಿ. 900 rupees ಇದು ಕಮ್ಮಿದು, 150 ml. ನನ್ನೊಬ್ಳಿಗೆ ಸಾಕು, ಬೇಜಾನಾಗಿ ಮೇಂಟೈನ್ ಮಾಡ್ಬೋದು. ಇದೇನೋ ಇಷ್ಟು ದೊಡ್ಡದು ಕೊಟ್ಬಿಟ್ಟಿದ್ದಾರೆ, ನೋಡಿದ್ರೇನೆ ಗೊತ್ತಾಗ್ತಿದೆ. ಬಾಡಿ ವೈಸ್ ಗೊತ್ತಾಗ್ಬಿಡ್ತು ಏನು ಅಂತ. ಇಲ್ಲಂತೂ ಬಾಡಿ ಲೋಷನ್ ಇಲ್ಲ, ಏನಂದ್ರೆ ಏನ್ ಐಟಮ್ಸ್ ಇಲ್ಲ. ಅಲ್ಲಿಂದ ಇಲ್ಲಿಗೆ ಬಂದಾಗೆಲ್ಲ ಸ್ವಲ್ಪ ಎತ್ಕೊಬಂದು ಇಟ್ಕೊತಾ ಇದ್ದೀನಿ. ಮನೆ ಅಂತೂ ಹೊಸದಾಗಿ ಲೈಫ್ ಸ್ಟಾರ್ಟ್ ಮಾಡೋದು ತುಂಬಾ ರಿಸ್ಕಿ ಕೆಲಸ. ಈ ತರ ಖಾಲಿ ಮಾಡ್ಕೊಂಡು ಹೋಗೋದೆಲ್ಲ ಅಭ್ಯಾಸ ಇರಲಿಲ್ಲ, ಒಂದೇ ಮನೇಲಿ ಸೆಟ್ ಆಗ್ಬಿಟ್ಟಿದ್ದೆ. ಇವಾಗ ಇಲ್ಲಿ ಹೊಸದಾಗಿ ಲೈಫ್ ಸ್ಟಾರ್ಟ್ ಮಾಡ್ತಾ ಇರೋದಕ್ಕೆ ಎಲ್ಲ ಗೊತ್ತಾಗ್ತಿದೆ. ಅಂಡ್ ಆಲ್ಸೋ ತುಂಬಾ ಇಂಪಾರ್ಟೆಂಟ್ ಏನಂದ್ರೆ ನಾನು ಅಡುಗೆ ಎಲ್ಲ ಕಲಿತಾ ಇದ್ದೀನಿ. ಅಯ್ಯೋ ದೇವ್ರೆ. ದೆನ್ ಇದು ಬಾಡಿ ವಾಶ್, 1% ಸ್ಯಾಲಿಸಿಲಿಕ್ ಆಸಿಡ್ ಬಾಡಿ ವಾಶ್. ಇದು ನಂದು 5th ಬಾಟಲ್ ಅನ್ಸುತ್ತೆ, ನೆನಪಿಲ್ಲ, ಬಟ್ 5th ಬಾಟಲ್. ಇದು 6th ಬಾಟಲ್. ಸಖತ್ತಾಗಿದೆ. ಈ ಲೈಕ್ ಹೇಗೆ ಅಂತಂದ್ರೆ, ಈ ಸಣ್ಣ ಸ್ಟ್ರಾಬೆರಿ ಗುಳ್ಳೆ ಇರ್ತಾರ, ಏನಂತಾರೆ, ಸ್ಟ್ರಾಬೆರಿ ಹ್ಯಾಕ್ನಿ ಸಮಥಿಂಗ್ ಲೈಕ್ ಅದು ನನಗಿತ್ತು. ಅದರಲ್ಲೂ ವ್ಯಾಕ್ಸ್ ಮಾಡಿದಾಗಂತೂ ಅದ್ರ ತುಂಬಾನೇ ಇರುತ್ತೆ. ಸೊ ಇದನ್ನ ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದಾಗಿಂದ ಕಂಪ್ಲೀಟ್ ಆಗಿ ಕ್ಲಿಯರ್ ಆಗಿದೆ ಅಂತ ನಾನು ಹೇಳಲ್ಲ, ಬಟ್ ಅವಾಯ್ಡ್ ಆಗಿದೆ. ಸೊ ಇದು ಕೂಡ ಮಸ್ತ್ ಪ್ರಾಡಕ್ಟ್. ಇದು ಬಂದು 499 rupees ಇದೆ ಒಂದು. ಆ್ಯಂಡ್ ಮೇಡ್ ಇನ್ ಇಂಡಿಯಾ, ಇಂಪಾರ್ಟೆಂಟ್ ಬಾಡಿ ವೈಸ್. ಸೊ ಬಾಡಿ ವೈಸ್ ಪ್ರಾಡಕ್ಟ್ ನಂಗೆ ತುಂಬಾನೇ ಇಷ್ಟ. ಅದರಲ್ಲೂ ಇವಾಗ ಸನ್ಸ್ಕ್ರೀನು ಕೂಡ ಇದೆ, ಅದನ್ನ ನಾನು ಇನ್ನೂ ಟ್ರೈ ಮಾಡಿಲ್ಲ, ಟ್ರೈ ಮಾಡಬೇಕು. ದೆನ್ ಹ್ಯಾಂಡ್ 375 ml 499 rupees.
2 ಬಾಟಲಿಗೆ 500 ಅಂದ್ಕೊಂಡ್ರೆ 1000 ರುಪೀಸ್ ಇದಕ್ಕೆ ಬಿತ್ತು. ಬಟ್ ಆದರೆ ನನಗೇನೊಂದು 300-400 ರೂಪಾಯಿ ಅಂತೂ ಕಮ್ಮಿ ಆಗಿರುತ್ತೆ. ಸೊ ಇಷ್ಟು ಪ್ರಾಡಕ್ಟ್ಸ್ದು ಅದರಲ್ಲಿ ಒಂದು 4-5 ಪ್ರಾಡಕ್ಟ್ ನಾನು ಯೂಸ್ ಮಾಡಿಲ್ಲ ಅಷ್ಟೇ. ಆಲ್ಮೋಸ್ಟ್ ಎಲ್ಲ ಪ್ರಾಡಕ್ಟ್ಸು ಕೂಡ ಯೂಸ್ ಮಾಡಿದ್ದೀನಿ. ದೆನ್ ಯಾವುದೋ ಹೊಸ ಪ್ರಾಡಕ್ಟ್ಸ್ ಎಲ್ಲ ನಾನು ನಿಮಗೆ ರಿವ್ಯೂ ಕೊಡ್ತೀನಿ. ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಅಡುಗೆ ಕಂಟಿನ್ಯೂ ಮಾಡ್ತೀನಿ, ಮತ್ತೆ ಸಿಗ್ತೀನಿ. ಬಾಯ್.